ಮಂಗಳೂರು ನಗರ ಪೊಲೀಸ್ ಸಹಭಾಗಿತ್ವದಲ್ಲಿ ಮೇಕ್ ಎ ಚೇಂಜ್ ಫೌಂಡೇಶನ್ ಪ್ರಯುಕ್ತ ನಶೆ ಮುಕ್ತ ಮಂಗಳೂರು ಅಭಿಯಾನವನ್ನು 102 ಕಾರ್ಯಕ್ರಮಗಳ ಸಹಿತ ಬೃಹತ್ ಮಟ್ಟದಲ್ಲಿ ಆಯೋಜಿಸಲು ಉದ್ದೇಶಿಸಿದೆ ಎಂದು ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮೇಕ್ ಎ ಚೇಂಜ್ ಫೌಂಡೇಶನ್ ಫೌಂಡರ್ ಮತ್ತು ಚೇರ್ಮನ್ ಸುಹೇಲ್ ಕಂದಕ್ ಅವರು ತಿಳಿಸಿದ್ದಾರೆ. ಡಿಸೆಂಬರ್ 27ನೇ ತಾರೀಕಿನಂದು ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮದಲ್ಲಿ ಗೌರವಯುತವಾಗಿ ರಾಜ್ಯ ಸಭಾಧ್ಯಕ್ಷರಾದ ಯುಟಿ ಖಾದರ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಜೊತೆಗೆ ಮಂಗಳೂರು ನಗರ ಸಂಸದರಾದಂಥ ಬ್ರಿಜೇಶ್ ಚೌಟಾರ್ ಅವರು, ಮಂಗಳೂರು ಪೊಲೀಸ್ ಕಮಿಷನರ್ ಡಾಕ್ಟರ್ ಶ್ರೀ ಸುಧೀರ್ ಕುಮಾರ್ ರೆಡ್ಡಿ ಅವರು ಹಾಗೂ ಇತರ ಧಾರ್ಮಿಕ ಮುಖಂಡರುಗಳ ನೇತೃತ್ವದಲ್ಲಿ ಕಾರ್ಯಕ್ರಮವು ನಡೆಯಲಿದೆ. ನಾವು ಡ್ರಗ್ಸ್ ಮುಕ್ತ ಮಂಗಳೂರು ಅಭಿಯಾನದ ಭಾಗವಾಗಿ ಈಗಾಗಲೇ 6 ಅಭಿಯಾನಗಳನ್ನು ವಿವಿಧ ನಗರದ ಕಾಲೇಜ್ಗಳಲ್ಲಿ ನಡೆಸಿದ್ದು, ಅದರ ಜೊತೆಗೆ 2 ಫ್ಲ್ಯಾಶ್ ಮಾಬನ್ನು ನಗರದ ಪ್ರತಿಷ್ಠಿತ ಮಾಲ್ನಲ್ಲಿ ನಡೆಸಿದ್ದೇವೆ. ಅದೇ ರೀತಿ ಸುಮಾರು 2000ಕ್ಕೂ ಅಧಿಕ ವಿದ್ಯಾರ್ಥಿಗಳು ಪೋಸ್ಟರ್ ಅಭಿಯಾನವನ್ನು ಕೂಡ ಈ ಸಂದರ್ಭದಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ನಗರದಲ್ಲಿ ನಡೆಸುವುದರ ಜೊತೆಗೆ LED ಮೂಲಕ ಡ್ರಗ್ಸ್ನಿಂದ ಆಗುವ ಅನಾಹುತಗಳು ವಿದ್ಯಾರ್ಥಿ ಸಮೂಹದ ಮೇಲೆ, ಯುವ ಜನತೆಯ ಮೇಲೆ ಏನೆಲ್ಲ ನೆಗೆಟಿವ್ ಇಂಪ್ಯಾಕ್ಟ್ಗಳು ಆಗುತ್ತದೆ ಎಂಬುದರ ಬಗ್ಗೆ ಕೂಡ 2-3 LED ವೆಹಿಕಲ್ಗಳು ನಗರದ ಬೇರೆ ಬೇರೆ ಪ್ರದೇಶಗಳಲ್ಲಿ, ಕರಾವಳಿ ಉತ್ಸವದಲ್ಲಿ ಮತ್ತು ಮಾಲ್ನ ಹೊರಗಡೆ, ಅದೇ ರೀತಿ ಬೀಚ್ ಉತ್ಸವದಲ್ಲಿ ಬಹಳ ಯಶಸ್ವಿಯಾಗಿ ಪ್ರದರ್ಶಿಸಿ ಒಂದು ಅರಿವನ್ನು ಕೂಡ ಜಾಗೃತಿಯನ್ನು ಮೂಡಿಸುವಲ್ಲಿ ನಾವು ಇಲ್ಲಿ ಯಶಸ್ವಿಯಾಗಿದ್ದೇವೆ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಆಗ್ತಾ ಇದೆ. ನಂತರ ಮಾತನಾಡಿದ ಸೈಕಾಲಜಿಸ್ಟ್ ಡಾಕ್ಟರ್ ರುಕ್ಸಾನಾ ಮಂಗಳೂರು, ಯುವಕರಲ್ಲಿ ಮಾದಕದ ಬಗ್ಗೆ ಜಾಗೃತಿ ಮೂಡಿಸುವುದು ಮತ್ತು ಸೃಜನಾತ್ಮಕ ಸಮಾಜ ಕಟ್ಟುವಂತಹ ಸದುದ್ದೇಶದಿಂದ ಇಂತಹ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಜಿಲ್ಲಾ ಮಟ್ಟದ ವ್ಯಾಪ್ತಿಯಲ್ಲಿ ನಶಾಮುಕ್ತ ಜಾಗೃತಿ, ಡ್ರಗ್ ಮುಕ್ತ ಹಲವು ಕಾರ್ಯಕ್ರಮಗಳನ್ನು ತೀರ್ಮಾನಿಸುವಂತಹ ಸಲುವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಅವರು ಕಾರ್ಯಕ್ರಮದ ಸಂಪೂರ್ಣ ಮಾಹಿತಿಯನ್ನ ತಿಳಿಸಿದರು. ಅಡಿಕ್ಷನ್ ಅಂತ ಏನಂತ ಹೇಳಿದರೆ ಒಂದು ಮುಖ್ಯ ಭಾಗ್ಯ ನಾವು ಏನು ಅರ್ಥ ಮಾಡ್ಕೊಳ್ಳಿಕ್ಕಿರೋದು ಅಂತ ಹೇಳಿದರೆ, ಅಡಿಕ್ಷನ್ ಎಂಬ ಒಂದು ರೋಗ ಏನಿದೆ ಅದು ಒಂದು ದಿವಸ ಅಥವಾ ಒಂದು ವರ್ಷದಲ್ಲಿ ಅವನು ಎಡಿಕ್ಟ್ ಆಗಲ್ಲ. ಹಾಗಾದರೆ ಡ್ರಗ್ಸ್ ಯಾರಿಗೆ ಎಕ್ಸ್ಪೋಸ್ ಆಗಿದೆ, ಡ್ರಗ್ಸ್ಗೆ ಯಾರು ರಾ ಹ್ಯಾಂಡ್ಸ್ ಆಗಿದ್ದಾರೆ, ಅವರಲ್ಲಿ ಹೆಚ್ಚು ನಮಗೆ ಪ್ರಾಬ್ಲಮ್ ಬರೋದೇನಂತ ಹೇಳಿದರೆ ಎಕ್ಸಸ್ ಆಫ್ ಡ್ರಗ್ಸ್, SSD ಆಗ್ತದೆ, ಸಡನ್ ಸ್ನಿಫಿಂಗ್ ಡೆತ್. ಈಗ ಅದೇ ಇದರಲ್ಲಿ ನೀವು ಇದರಲ್ಲಿ ನೀವು 90ಸ್ನಲ್ಲಿ ನೋಡ್ತಾ ಇದ್ರೆ ನೋಡೋದು, ಒಂದು ಬಾಟ್ಲ್ ಬರ್ತಾಯಿದ್ದು ವೈಟರ್ ಅಂತ, 2 ಬಾಟ್ಲ್ ಬರ್ತಾಯಿತ್ತು, ಒಂದು ವೈಟ್ ಮತ್ತು ಒಂದು ನೀರು, ಅದೆರಡು ಮಿಕ್ಸ್ ಮಾಡಿ ಇದು ಮಾಡ್ತಾಯಿದ್ರು. ಅದು ಬಾಟಲನ್ನು ಪೆನ್ನಿಗೆ ಟ್ರಾನ್ಸ್ಫರ್ ಮಾಡಲಿಕ್ಕೆ, ಅಂದರೆ ಅದು ಕೈಗೆ ಸಿಗಬಾರ್ದು, ಕಟ್ ಮಾಡಿದರೆ ಇದಾಗಬಾರ್ದು ಅಂತೆಲ್ಲ ಪೆನ್ನಿಗೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ಬೇಕಾದಷ್ಟು ಹೋರಾಟ ಮಾಡಿ ಆ ಟೈಮ್ನಲ್ಲಿ ಅದೆಲ್ಲ ಮಾಡಿ IAS ಆಫೀಸರ್ ಸನಾವುಲ್ಲಾ ಸರ್ ಅಂತಿದ್ರು, ಪ್ರಿನ್ಸಿಪಲ್ ಸೆಕ್ರೆಟರಿ, ಅವ್ರ ಮುಖಾಂತರ ಅದು ಬಾಟಲ್ಸ್ನಲ್ಲಿ ಬರಬಾರ್ದು ಇದಂತ. ಎಷ್ಟು ಮಟ್ಟದಲ್ಲಿ ಅದು ಬರ್ತಾಯಿತ್ತು ಅಂತ ಹೇಳಿದರೆ, ವಿ ಹ್ಯಾಡ್ ರೇಡೆಡ್ ಇನ್ ಬೇಕ್ರಿನಲ್ಲಿ ಒಂದು ವೈಟ್ನರ್ ಏನು ಕೆಲಸ ಮಾಡ್ತದೆ ಅಂತ ನಾವು ಬೇಕಾದಷ್ಟು ಮಾಡಿದ್ದೀವಿ. ಬಟ್ ಇಲ್ಲಿ ಏನಂದರೆ ಈ ಅವೇರ್ನೆಸ್ ಅಂತ ಆಗಿ ಮುಗಿಸ್ಬಾರ್ದು. ಬಾರ್ನ್ ಅಗೇನ್ ರಿಕವರಿ ಸೆಂಟರ್ನ ಸಹ ಸಂಸ್ಥಾಪಕರಾದ ಗುರುಪ್ರಸಾದ್, ಮೇಕ್ ಎ ಚೇಂಜ್ ಫೌಂಡೇಶನ್ನ ಸಹ ಸ್ಥಾಪಕರಾದ ಬಶೀರ್ DX, ಭೀಮ್ ಆರ್ಮಿ ಕರ್ನಾಟಕ ಏಕ್ತಾ ಮಿಷನ್ ರಾಜ್ಯ ಸಂಯೋಜಕರಾದ ದಿನೇಶ್ ಮೂಳೂರು ಅವರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು.